ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಸ್ಟ್ 2024ರಿಂದ ಆರ್ಥಿಕವಾಗಿ ಅನ್ವಯವಾಗುವಂತೆ ಹೊಸ ವೇತನ ಆಯೋಗದ ವರದಿಯನ್ನ ಅನ್ವಯಿಸಿರುವಂತದ್ದಾಗಿದೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ FDA ಫಸ್ಟ್ ಡಿವಿಷನಲ್ ಅಸಿಸ್ಟೆಂಟ್ ಅಥವಾ ಪ್ರಥಮ ದರ್ಜೆ ಸಹಾಯಕರಾಗಿ ನೇಮಕಾತಿ ಹೊಂದಿರುವಂತವರಿಗೆ ಪ್ರಥಮ ತಿಂಗಳು ಅಂದ್ರೆ ಆಗಸ್ಟ್ 2024ರ ಪ್ರಥಮ ತಿಂಗಳು ಇದ್ದಿದ್ದೇ ಆದಲ್ಲಿ ಎಷ್ಟು ವೇತನ ಬರುವಂತದ್ದು, ಮೂಲ ವೇತನ ಎಷ್ಟು, DA ಎಷ್ಟು, HRA ಎಷ್ಟು ಮತ್ತಿನ್ನಿತರ ಸೌಲಭ್ಯಗಳು ಯಾವುವು ದೊರೆಯುವಂತದ್ದಾಗಿದೆ ಮತ್ತು ಕಡ್ಡಾಯವಾಗಿ ಮಾಡಬೇಕಾಗಿರುವಂತ ಕಡಿತಗಳು ಯಾವುವು, ನೆಟ್ಟು ಬರುವಂತ ಸ್ಯಾಲರಿ ಎಷ್ಟು, ಗ್ರಾಸ್ ಆಗಿ ಬರುವಂತ ಸ್ಯಾಲರಿ ಎಷ್ಟು, ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳುವುದು ಅನ್ನೋದನ್ನು ಸಂಬಂಧಿಸಿದಂತೆ ಸಹ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. FDA ಅಥವಾ ಪ್ರಥಮ ದರ್ಜೆ ಸಹಾಯಕರಾಗಿ ನೇಮಕಾತಿ ಹೊಂದಿದ ನಂತರ ಈ ಒಂದು ಹುದ್ದೆಗೆ ಇರುವಂತಹ ವೇತನ ಶ್ರೇಣಿ ಯಾವುದು ಅಂದಾಗ 44,425ರಿಂದ 83,700ವರೆಗಿನ ವೇತನ ಶ್ರೇಣಿ ಹೊಸ ಒಂದು ವೇತನ ಆಯೋಗದ ವರದಿಯ ಪ್ರಕಾರವಾಗಿರುವಂತಹ ವೇತನ ಶ್ರೇಣಿ ಆಗಿರುವಂತದ್ದಾಗಿದೆ. ಇಲ್ಲಿ ಪ್ರಥಮವಾಗಿ ಸೇವೆಗೆ ಸೇರಿದಾಗ ದೊರೆಯುವಂತ ಮೂಲ ವೇತನ 44,425 ರೂಪಾಯಿ ಆಗಿರುವಂತದ್ದು. ಒಂದು ವರ್ಷ ಸೇವೆ ಸಲ್ಲಿಸಿದ ನಂತರ ವಾರ್ಷಿಕ ವೇತನ ಬಡ್ತಿ ದೊರೆಯುವಂತದ್ದು. ಇದರ ದರ ಇರುವಂತದ್ದು 1,125 ರೂಪಾಯಿ ಇದರ ಒಂದು ದರ ಇರುವಂತದ್ದಾಗಿದೆ. ಈ ರೀತಿ ಪ್ರತಿ ವರ್ಷಕ್ಕೆ 1,125ರಂತೆ 47,800ರವರೆಗೆ ದೊರೆಯುವಂಥದ್ದು. ಅದು ಆದ ನಂತರ ನೆಕ್ಸ್ಟ್ ವಾರ್ಷಿಕ ವೇತನ ಬಡ್ತಿ ದರ 1,250 ಇರುವಂಥದ್ದು. ಇದು 52,800ರವರೆಗೆ ಇರುವಂಥದ್ದು. ನಂತರ ವಾರ್ಷಿಕ ವೇತನ ಬಡ್ತಿ ದರ 1,375 ರೂಪಾಯಿ ಇರುವಂಥದ್ದು. ಇದು 58,300ರವರೆಗೆ ದೊರೆಯುವಂತದ್ದಾಗಿದೆ. ನಂತರ ವಾರ್ಷಿಕ ವೇತನ ಬಡ್ತಿ ದರ 1,500 ರೂಪಾಯಿ ಇರುವಂಥದ್ದು. ಇದು 64,300ರವರೆಗೆ ದೊರೆಯುವಂಥದ್ದು. ನಂತರ 1,650 ರೂಪಾಯಿ 74,200ರವರೆಗೆ. ಇನ್ನು ವಾರ್ಷಿಕ ವೇತನ ಬಡ್ತಿ ದರ 1,900 ರೂಪಾಯಿ 83,700ರವರೆಗೆ ಇರುವಂಥದ್ದು ಆಗಿರುತ್ತೆ. ಈ ರೀತಿಯಾಗಿ ಈ ಒಂದು ಪೇ ಸ್ಕೇಲ್ ಇರುವಂತದ್ದು ಆಗಿದೆ. ಇದನ್ನ ಶಾರ್ಟ್ ಆಗಿ ಈ ರೀತಿಯಾಗಿನೂ ಸಹ ಬರೆದುಕೊಳ್ಬಹುದಾಗಿರುವಂತದ್ದು 44,425ರಿಂದ 83,700 ಅನ್ನುವಂತಹ ಒಂದು ವೇತನ ಶ್ರೇಣಿಯನ್ನ ಇಲ್ಲಿ ಬರೆದುಕೊಳ್ಬಹುದಾಗಿರುವಂತದ್ದು. ಪ್ರಥಮವಾಗಿ ಸೇವೆಗೆ ಸೇರಿದಾಗ ದೊರೆಯುವಂತಹ ಮೂಲ ವೇತನ ಇರುವಂತದ್ದು 44,425 ರೂಪಾಯಿ ದೊರೆಯುವಂತದ್ದಾಗಿದೆ. ನಾವು ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರೋಣ. ಇಲ್ಲಿ ಬೇರೆ ಬೇರೆ ಮೂಲ ವೇತನ ಇರುವಂತವರು ಇದಕ್ಕೆ ಎಷ್ಟು ಆಗುತ್ತೆ ಇದೇ ಆಧಾರದಲ್ಲಿ ಅದನ್ನ ಪ್ಲಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಸಹ ಮಾಡ್ಕೊಳ್ಬಹುದಾಗಿರುವಂತದ್ದು. ಫಸ್ಟ್ ಜಾಯ್ನ್ ಆಗಿರುವಂತಹ ಸಂದರ್ಭದಲ್ಲಿ ಎಷ್ಟು ದೊರೆಯುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಇಲ್ಲಿ ಎ ವಲಯ, ಬಿ ವಲಯ ಮತ್ತು ಸಿ ವಲಯ ಅಂತ ಹೇಳಿ ವಿಭಾಗಿಸಿರುವಂತದ್ದಾಗಿದೆ. ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವ್ರು ಎ ವಲಯ, ಇನ್ನು ಇದಾದ ನಂತರ ಇನ್ನಿತರ ನಗರಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತವ್ರಿಗೆ ಬಿ ವಲಯ, ನಂತರ ಗ್ರಾಮೀಣ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುವಂತವ್ರು ಸಿ ವಲಯ ಇರುವಂತದ್ದಾಗಿರ್ತದೆ. ಮೂಲ ವೇತನ ಇರುವಂತದ್ದು ಯಾವುದೇ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರಲಿ ಮೂಲ ವೇತನ ಇರುವಂತದ್ದು ಈಕ್ವಲ್ ಆಗಿರುವಂತದ್ದಾಗಿರುತ್ತೆ. 44,425 ರೂಪಾಯಿ ಮೂಲ ವೇತನ ಈ ಒಂದು FDA ಅಥವಾ ಫಸ್ಟ್ ಡಿವಿಷನಲ್ ಅಸಿಸ್ಟೆಂಟ್ ಅಥವಾ ಪ್ರಥಮ ದರ್ಜೆ ಸಹಾಯಕರ ಮೊದಲ ಮೂಲ ವೇತನ ಆಗಿರುವಂತದ್ದಾಗಿರ್ತದೆ. ಇದರ ಆಧಾರದ ಮೇಲೆ ಉಳಿದಿರುವಂತಹ ಅಂಶಗಳನ್ನ ಲೆಕ್ಕ ಹಾಕೊಳ್ಬೇಕಾಗಿರುವಂತದ್ದಾಗಿರುತ್ತೆ. ಮೂಲ ವೇತನ ಆದ ನಂತರ ತುಟ್ಟಿ ಭತ್ಯೆ ದೊರೆಯುವಂಥದ್ದು. ಈ ತುಟ್ಟಿ ಭತ್ಯೆ ಪ್ರಸ್ತುತ ಒಂದು ಹೊಸ ವೇತನ ಆಯೋಗದ ವರದಿಯ ಪ್ರಕಾರವಾಗಿ ಈಗ ನಿಗದಿಯಾಗಿರುವಂತಹ ತುಟ್ಟಿ ಭತ್ಯೆ ದರ 8.5% ಆಗಿರುವಂಥದ್ದು. ಶೇಕಡ 8.5% ಇರುವಂಥದ್ದು ತುಟ್ಟಿ ಭತ್ಯೆ. ಈ ಒಂದು DA ಅಂತ ಹೇಳಿ ಸಹ ಕರೆಯುವಂಥದ್ದು. ಈ ಒಂದು ತುಟ್ಟಿ ಭತ್ಯೆ ದರವು ಪ್ರತಿ ವರ್ಷದಲ್ಲಿ 2 ಬಾರಿ ಒಂದು ಹೆಚ್ಚಳ ಮಾಡಿ ಆದೇಶ ಸಹ ಹೊರಡಿಸುವಂತದ್ದಾಗಿರ್ತದೆ. ಜನವರಿಯಿಂದ ಅನ್ವಯವಾಗುವಂತೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಆದೇಶ ಹೊರಡಿಸುವಂತದ್ದಾಗಿರ್ತದೆ. ಇನ್ನು ಜುಲೈ ತಿಂಗಳಿಂದ ಅನ್ವಯವಾಗುವಂತೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಈ ಒಂದು ಆದೇಶ ಹೊರಡಿಸುವಂತದ್ದಾಗಿರ್ತದೆ. ಪರಿಷ್ಕೃತವಾದಾಗ ಇದು ಹೆಚ್ಚಳವಾಗುವಂತದ್ದಾಗಿರ್ತದೆ. ಹೆಚ್ಚಳವಾಗಿರುವಂತಹ ಸಂದರ್ಭದಲ್ಲಿ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದಾಗಿರುವಂಥದ್ದು. ಈಗ 8.5% ಇರುವಂಥದ್ದು. ಇದನ್ನು ಯಾವುದಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಅಂದಾಗ ಮೂಲ ವೇತನ ಇರುವಂಥದ್ದು. ಈ ಒಂದು ಮೂಲ ವೇತನ 44,425ಕ್ಕೆ ಶೇಕಡ 8.5% ತೆಗೆದಾಗ ದೊರೆಯುವಂಥದ್ದು 3,776 ರೂಪಾಯಿ ಬರುವಂತದ್ದು ಆಗಿರ್ತದೆ. ಎ ವಲಯ, ಬಿ ವಲಯ, ಸಿ ವಲಯ ಎಲ್ಲರಿಗೂ ಸಹ 3,776 ರೂಪಾಯಿ ದೊರೆಯುವಂತದ್ದು ಆಗಿರ್ತದೆ. ಅಂದ್ರೆ ಇದು 100ಕ್ಕೆ 8.5 ಆದ್ರೆ 44,425ಕ್ಕೆ ಎಷ್ಟು ಅನ್ನೋ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಇಷ್ಟು ಬರುವಂತದ್ದು ಆಗಿರ್ತದೆ. ಇನ್ನು ಇದಾದ ನಂತರ HRA ಹೌಸ್ ರೆಂಟ್ ಅಲೋವೆನ್ಸ್ ಅಥವಾ ಮನೆ ಬಾಡಿಗೆ ಭತ್ಯೆ. ಈ ಮನೆ ಬಾಡಿಗೆ ಭತ್ಯೆ ಎ ವಲಯ, ಬಿ ವಲಯ ಮತ್ತು ಸಿ ವಲಯದವರಿಗೆ ಪ್ರತ್ಯೇಕವಾಗಿರುವಂತದ್ದಾಗಿರ್ತದೆ. ಈಗ ಹೊಸ ವೇತನ ಆಯೋಗದ ವರದಿಯ ಪ್ರಕಾರವಾಗಿ ಮನೆ ಬಾಡಿಗೆ ಭತ್ಯೆ ಎಷ್ಟು ಇರುವಂತದ್ದು ಅಂದಾಗ ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಶೇಕಡ 7.5 ಇರುವಂತದ್ದು, ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ ಶೇಕಡ 15 ಇರುವಂತದ್ದು, ಇನ್ನು ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಶೇಕಡ 20 ಇರುವಂತದ್ದು. ಈ ಯಾವ ವಲಯಗಳಲ್ಲಿ ಯಾವ ನಗರಗಳು ಬರ್ತವೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಅದು ಸಪರೇಟ್ ಆಗಿರುವಂತಹ ಪಟ್ಟಿ ಇರುವಂತದ್ದು, ಅದನ್ನ ಗಮನಿಸಿ ನೋಡ್ಕೊಳ್ಬಹುದಾಗಿರುವಂತದ್ದಾಗಿರ್ತದೆ. ಇದಕ್ಕೆ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಅಂದಾಗ
ಈ ಒಂದು ಮೂಲ ವೇತನ ಇರುವಂತದಕ್ಕೆ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಲ್ಲಿ 20% ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಬರುವಂತದ್ದು ಎಷ್ಟಾಗುತ್ತೆ 8,885 ರೂಪಾಯಿ. ಇನ್ನು ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ 6,664 ರೂಪಾಯಿ ಆಗುವಂತದ್ದಾಗಿರ್ತದೆ. ಇನ್ನು ಸಿ ವಲಯದಲ್ಲಿ ಇದು 7.5ಕ್ಕೆ ಮಾಡ್ಕೊಂಡಾಗ 3,332 ರೂಪಾಯಿ ದೊರೆಯುವಂತದ್ದು ಆಗಿರ್ತದೆ. ಈ ರೀತಿ HRA ಮಾತ್ರ ಎ ವಲಯ, ಬಿ ವಲಯ ಮತ್ತು ಸಿ ವಲಯಕ್ಕೆ ವಿಭಿನ್ನವಾಗಿರುವಂತದ್ದು. ತುಟ್ಟಿ ಭತ್ಯೆ ಅಥವಾ DA ಸೇಮ್ ಎಲ್ಲರಿಗೂ ಸಹ ಈಕ್ವಲ್ ಆಗಿ ಇರುವಂತದ್ದು ಆಗಿರ್ತದೆ. ಇನ್ನು ಆದ ನಂತರ ನಗರ ಪರಿಹಾರ ಭತ್ಯೆ ಸಿಟಿ ಅಲವೆನ್ಸ್ ಇರುವಂತದ್ದಾಗಿರ್ತದೆ. ಈ ಸಿಟಿ ಅಲವೆನ್ಸ್ ಸಿ ವಲಯದವರಿಗೆ ಇರುವುದಿಲ್ಲ. ಇಲ್ಲಿ ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ 600 ರೂಪಾಯಿ, ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ 750 ರೂಪಾಯಿ ಫಿಕ್ಸ್ ಆಗಿರುವಂತ ಅಮೌಂಟ್ ಇರುವಂತದ್ದಾಗಿರ್ತದೆ. ಇನ್ನು ಇದಾದ ನಂತರ ವೈದ್ಯಕೀಯ ಭತ್ಯೆ ಮೆಡಿಕಲ್ ಅಲವೆನ್ಸ್. ಮೆಡಿಕಲ್ ಅಲವೆನ್ಸ್ ಇರುವಂತದ್ದು ಎಲ್ಲರಿಗೂ ಈಕ್ವಲ್ ಆಗಿರುವಂತದ್ದು 500 ರೂಪಾಯಿ, 500 ರುಪೀಸ್ ಈಕ್ವಲ್ ಆಗಿರುವಂತ ಮೆಡಿಕಲ್ ಅಲವೆನ್ಸ್ ಇರುವಂತದ್ದಾಗಿರುತ್ತೆ. ಇಲ್ಲಿ ವ್ಯತ್ಯಾಸ ಅಂತ ಹೇಳಿದಾಗ ಸಿ ವಲಯಕ್ಕೆ HRA ಕಡಿಮೆ ಇರುವಂತದ್ದಾಗಿರ್ತದೆ, ಬಿ ವಲಯಕ್ಕೂ ಸಹ ಸ್ವಲ್ಪ ಕಡಿಮೆ ಇರುವಂತದ್ದಾಗಿರ್ತದೆ. ಇನ್ನು ನಗರ ಪರಿಹಾರ ಭತ್ಯೆ ಎ ಮತ್ತು ಬಿ ವಲಯದವರಿಗೆ ಮಾತ್ರ ಇರುವಂತದ್ದಾಗಿರ್ತದೆ, ಸಿ ವಲಯದವರಿಗೆ ಇರುವುದಿಲ್ಲ. ಇದಿಷ್ಟು ದೊರೆಯುವಂತದ್ದು ಆಗಿರ್ತದೆ. ಇನ್ನು ಇದಾದ ನಂತರ ಒಟ್ಟಾರೆಯಾಗಿ ಎಷ್ಟು ಸ್ಯಾಲರಿ ಬರುತ್ತೆ? ಎ ವಲಯದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತವರಿಗೆ 58,336 ರೂಪಾಯಿ ದೊರೆಯುವಂತದ್ದು. ಇನ್ನು ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ 55,965 ರೂಪಾಯಿ ದೊರೆಯುವಂಥದ್ದು. ಇನ್ನು ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ 52,033 ರೂಪಾಯಿ ಗ್ರಾಸ್ ಆಗಿರುವಂತಹ ಸ್ಯಾಲರಿ ದೊರೆಯುತ್ತೆ, ಒಟ್ಟು ಬರುವಂತದ್ದು ಆಗಿರ್ತದೆ. ಈ ಒಟ್ಟಾಗಿರುವಂತಹ ಹಣ ಅಕೌಂಟಿಗೆ ಬರುವುದಿಲ್ಲ. ಇದರಲ್ಲಿ ಕೆಲವೊಂದು ಕಡ್ಡಾಯವಾಗಿ ಕಡಿತಗಳನ್ನ ಮಾಡಬೇಕಾಗಿರುವಂತದ್ದು. ಆ ಕಡ್ಡಾಯವಾಗಿ ಮಾಡಬೇಕಾಗಿರುವಂತಹ ಕಡಿತಗಳಿಗೆ ಸಂಬಂಧಿಸಿದಂತೆ ನೋಡೋಣ. ಯಾವ್ಯಾವ ಕಡಿತಗಳು ಕಡ್ಡಾಯವಾಗಿ ಮಾಡಬೇಕಾಗಿರುವಂತದ್ದು, ಎಷ್ಟು ಪ್ರಮಾಣದಲ್ಲಿ ಕಡಿತ ಆಗ್ತದೆ, ಅದು ಆದ ನಂತರ ನೆಟ್ ಆಗಿ ಎಷ್ಟು ಸ್ಯಾಲರಿ ಬರುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಹ ನೋಡ್ಕೊಂಡು ಬರೋಣ. ಈಗ ಕಡಿತಗಳು ಗಮನಿಸಿದಾಗ ಮೊದಲನೇದಾಗಿ ಬರುವಂತದ್ದು PT, ವೃತ್ತಿ ತೆರಿಗೆ, ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಹೇಳಿ ಕರೆಯುವಂತ ಈ ಒಂದು ವೃತ್ತಿ ತೆರಿಗೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ವೃತ್ತಿ ನಿರ್ವಹಿಸ್ತಾ ಇರುವಂತವರು ಸಹ ಸಂದಾಯ ಮಾಡಬೇಕಾಗಿರುವಂತದ್ದು. ಇದು ಕಡ್ಡಾಯವಾಗಿ 200 ರೂಪಾಯಿ, ಯಾವುದೇ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಿರಲಿ ಎಲ್ಲರಿಗೂ ಸಹ ಈಕ್ವಲ್ ಇರುವಂತದ್ದು. 200 ರೂಪಾಯಿ PT ಕಡ್ಡಾಯವಾಗಿ ಕಡಿತ ಮಾಡಬೇಕಾಗಿರುವಂತದ್ದು. ಇದು ಆದ ನಂತರ GIS, ಗ್ರೂಪ್ ಇನ್ಸೂರೆನ್ಸ್ ಬರುವಂತದ್ದಾಗಿರ್ತದೆ. ಈ GIS ಸಹ ಈ ಒಂದು ವೇತನ ಆಯೋಗದ ವರದಿಯಲ್ಲಿ ಹೊಸದಾಗಿ ನಿಗದಿಪಡಿಸಿರುವಂತದ್ದಾಗಿರ್ತದೆ. ಎಷ್ಟಿದೆ ಅಂತ ಹೇಳಿದಾಗ 480 ರೂಪಾಯಿ ಈ ಒಂದು GIS, ಎ ವಲಯ ಇರಲಿ, ಬಿ ವಲಯ ಇರಲಿ, ಸಿ ವಲಯ ಇರಲಿ ಎಲ್ಲರಿಗೂ ಸಹ ಈಕ್ವಲ್ ಆಗಿರುವಂತದ್ದು 480 ರೂಪಾಯಿ GIS ಗ್ರೂಪ್ ಇನ್ಸೂರೆನ್ಸ್ ಕಡಿತ ಇರುವಂತದ್ದು ಆಗಿರ್ತದೆ. ಇದು ಸಹ ಕಡ್ಡಾಯವಾಗಿ ಮಾಡಬೇಕಾಗಿರುವಂತ ಕಡಿತ ಆಗಿರುವಂತದ್ದು. ಇನ್ನು ಇದಾದ ನಂತರ NPS, ಈ ಒಂದು 2006 ನಂತರ ಸೇವೆಗೆ ಸೇರಿರುವಂತವರಿಗೆ NPS ಕಡ್ಡಾಯವಾಗಿರುವಂತದ್ದಾಗಿರ್ತದೆ. ಈ ಒಂದು NPS ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಂದಾಗ ಬೇಸಿಕ್ ಪ್ಲಸ್ DA, ಇಲ್ಲಿರುವಂತ ಬೇಸಿಕ್ ಎಷ್ಟಿದೆ 44,425 ಪ್ಲಸ್ DA ಈಗ ಎಷ್ಟಿರುವಂತದ್ದು 3,776 ರೂಪಾಯಿ ದೊರೆಯುವಂತದ್ದು. ಈ DA ಹೆಚ್ಚಳ ಆದಾಗ NPS ಕಡಿತನೂ ಸಹ ಹೆಚ್ಚಳವಾಗುವಂತದ್ದಾಗಿರುತ್ತೆ. ಇವೆರಡನ್ನ ಪ್ಲಸ್ ಮಾಡಿಕೊಂಡು, ಇವೆರಡಕ್ಕೆ ಪ್ಲಸ್ ಮಾಡಿಕೊಂಡು 10% ಮಾಡ್ಕೊಂಡಾಗ ಬರುವಂತದ್ದು ಎಷ್ಟಾಗಿರ್ತದೆ 4,820 ರೂಪಾಯಿ NPS ಕಡ್ಡಾಯವಾಗಿ ಕಡಿತ ಮಾಡಬೇಕಾಗಿರುವಂತದ್ದು ಆಗಿರ್ತದೆ. ಈ NPS ಕಡಿತ ಆದ ನಂತರ ನೆಕ್ಸ್ಟ್ ಇನ್ನೂ ಒಂದು ಕಡಿತ ಬರುವಂತದ್ದು ಯಾವುದು ಅಂದ್ರೆ KGID, ಕರ್ನಾಟಕ ಗ್ರೂಪ್ ಇನ್ಸೂರೆನ್ಸ್ ಗೆ ಸಂಬಂಧಿಸಿದಂತೆ ಮಾಡಬೇಕಾಗಿರುವಂತದ್ದು. ಇದಕ್ಕೆ ಇದರದೇ ಆಗಿರುವಂತಹ ಒಂದು ಚಾರ್ಟ್ ಇರುವಂತದ್ದಾಗಿರುತ್ತೆ. ಆ ಚಾರ್ಟ್ ಪ್ರಕಾರವಾಗಿ ಎಷ್ಟು ಕಡಿತ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕಾಗಿರುವಂತದ್ದು. ಇಲ್ಲಿ ಯಾವ ರೀತಿಯಾಗಿ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಂದಾಗ ಈ ಒಂದು ಹೊಸ ಒಂದು ವೇತನ ಆಯೋಗದ ವೇತನದಲ್ಲಿರುವಂತಹ ಮೂಲ ವೇತನ ಯಾವ್ದಿದೆ 44,425, ಇನ್ನು ಕೊನೆಯದಾಗಿರುವಂತಹ ವೇತನ ಇರುವಂತದ್ದು 83,700. ಇವೆರಡನ್ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಅದನ್ನ 6.25ಗೆ ಕನ್ವರ್ಟ್ ಮಾಡ್ಕೊಂಡಾಗ 4,164 ರೂಪಾಯಿ ಕಡ್ಡಾಯವಾಗಿ ಇಲ್ಲಿ ಕಡಿತ ಮಾಡಬೇಕಾಗಿರುವಂತ KGID ಆಗಿರುವಂತದ್ದು. ಕಡ್ಡಾಯವಾಗಿ ಇಷ್ಟು ಮಿನಿಮಮ್ ಮಾಡಲೇಬೇಕಾಗಿರುವಂತದ್ದು. ಇದಕ್ಕಿಂತ ಹೆಚ್ಚಳವಾಗಿನೂ ಸಹ ಕಡಿತವನ್ನ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿರುತ್ತೆ. ಇದಿಷ್ಟು ಕಡ್ಡಾಯವಾಗಿ ಮಾಡಬೇಕಾಗಿರುವಂತದನ್ನು ತೆಗೆದುಕೊಂಡಿರುವಂತದ್ದು. ಇನ್ನು ಕೆಲವರು LIC ಮಾಡಿಸಿದಾಗ LICನೂ ಸಹ ಕಡಿತ ಮಾಡ್ಕೊಳ್ಳುವಂತದ್ದಾಗಿರ್ತದೆ. ಆ ಒಂದು ಅಂಶವನ್ನ ಇಲ್ಲಿ ನಾವು ಪರಿಗಣಿಸಿರುವುದಿಲ್ಲ. ಒಟ್ಟಾರೆಯಾಗಿ ಕಡಿತಗಳು ಎಷ್ಟಾಗುತ್ತೆ ಅಂತ ಹೇಳಿದಾಗ 9,664 ಮಿನಿಮಮ್ ಆಗಿ ಮಾಡಬೇಕಾಗಿರುವಂತ ಕಡಿತ ಆಗಿರುತ್ತೆ. ಎ ವಲಯ ಇರಲಿ, ಬಿ ವಲಯ ಇರಲಿ, ಸಿ ವಲಯ ಇರಲಿ ಎಲ್ಲರೂ ಸಹ ಮಿನಿಮಮ್ ಆಗಿ ಇಷ್ಟು ಕಡಿತವನ್ನ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿರುತ್ತೆ. ಇದು ಅಲ್ಲದೆ ಇನ್ನು ಏನಾದ್ರೂ ಹೆಚ್ಚಿನ ಕಡಿತಗಳು ಮಾಡ್ಕೊಳ್ಬೇಕಂದಾಗ ಆ ಕಡಿತಗಳನ್ನ ಮಾಡಿಸ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ. ಇದಿಷ್ಟು ಇಲ್ಲಿ ಕಡಿತಗಳಿಗೆ ಸಂಬಂಧಿಸಿದಂತೆ ನೋಡಿರುವಂತದ್ದು. ಈ ಕಡಿತವನ್ನು ಮೈನಸ್ ಮಾಡಿದಾಗ ಎಷ್ಟು ಸ್ಯಾಲರಿ ದೊರೆಯುತ್ತೆ ಅಂತ ಹೇಳಿ ಅನ್ಕೊಂಡಾಗ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತರಿಗೆ ಗ್ರಾಸ್ ಆಗಿ 58,336ರಲ್ಲಿ ಕಡಿತ 9,664 ಮಾಡಿದಾಗ 48,672 ರೂಪಾಯಿ ನೆಟ್ ಆಗಿ ದೊರೆಯುವಂತ ಸ್ಯಾಲರಿ ಆಗಿರುವಂತದ್ದು.
ಇನ್ನು ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಗ್ರಾಸ್ ಆಗಿ 55,965 ರೂಪಾಯಿ ಆಗಿರುವಂತದ್ದು. ಇದರಲ್ಲಿ ಕಡಿತ 9,664 ರೂಪಾಯಿ, ನೆಟ್ ಆಗಿ ಬರುವಂತಹ ಸ್ಯಾಲರಿ 46,301 ರೂಪಾಯಿ ದೊರೆಯುವಂತದ್ದು ಆಗಿರುತ್ತೆ. ಇನ್ನು ಸಿ ವಲಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಗ್ರಾಸ್ ಆಗಿ ದೊರೆಯುವಂತಹ ಸ್ಯಾಲರಿ 52,033 ರೂಪಾಯಿ ಆದ್ರೆ ಕಡಿತ ಇರುವಂತದ್ದು 9,664 ರೂಪಾಯಿ, ನೆಟ್ ಆಗಿ ಬರುವಂತಹ ಸ್ಯಾಲರಿ 42,369 ರೂಪಾಯಿ. ಹೆಚ್ಚಿನ ಜನರು ಇಲ್ಲಿ ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ 42,369 ರೂಪಾಯಿ ದೊರೆಯುವಂತದ್ದು. ಇನ್ನು ಕೆಲವೊಂದಿಷ್ಟು ಜನರು ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ 46,301 ಬರುವಂತದ್ದು. ಇನ್ನು ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ 48,672 ರೂಪಾಯಿ ನೆಟ್ ಬರುವಂತ ಸ್ಯಾಲರಿ ಆಗಿರುವಂತದ್ದು ಆಗಿರ್ತದೆ. ಒಂದು ವೇಳೆ ಮೂಲ ವೇತನ ಇಲ್ಲಿ ಹೆಚ್ಚಳವಾಗಿದ್ದಲ್ಲಿ ಆ ಮೂಲ ವೇತನ ಎಷ್ಟು ಹೆಚ್ಚಾಗಿರ್ತದೋ ಅಷ್ಟಕ್ಕೆ ಸಂಬಂಧಿಸಿದಂತೆ ಇದೇ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರಬಹುದಾಗಿರುವಂತದ್ದಾಗಿರುತ್ತದೆ. ಹೀಗೆ ನಾವು FDA ಅಥವಾ ಪ್ರಥಮ ದರ್ಜೆ ಸಹಾಯಕರಿಗೆ ಸಂಬಂಧಿಸಿದಂತೆ ಹೊಸ ವೇತನ ಆಯೋಗದ ಪ್ರಕಾರವಾಗಿ ಆಗಸ್ಟ್ 2024ರಲ್ಲಿ ಪ್ರಥಮ ತಿಂಗಳಾಗಿ ದೊರೆಯಬಹುದಾಗಿರುವಂತಹ ಸ್ಯಾಲರಿಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳುವುದು, ಗ್ರಾಸ್ ಎಷ್ಟು, ಕಡಿತಗಳೆಷ್ಟು, ನೆಟ್ ಆಗಿ ಬರುವಂತದ್ದು ಎಷ್ಟು ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂತದ್ದಾಗಿರುತ್ತದೆ. ಇನ್ನು ಹೈಸ್ಕೂಲ್ ಟೀಚರ್ಗೆ ಸಂಬಂಧಿಸಿದಂತೆ ಇತರ ವೃತ್ತಿಗಳಿಗೆ ಸಂಬಂಧಿಸಿದಂತೆ ಮೂಲ ವೇತನ ಎಷ್ಟಿರುವಂತದ್ದು ಮತ್ತು ಅಲ್ಲಿ ಗ್ರಾಸ್ ಆಗಿ ಬರುವಂತಹ ಸ್ಯಾಲರಿ, ಕಡಿತಗಳು ಎಷ್ಟು, ಈ ತರ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂತಹ ಒಂದು ವೇಳೆ ಆ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಅಥವಾ ನಮ್ಮ ಒಂದು ಚಾನಲ್ ನಲ್ಲಿ ಸರ್ಚ್ ಮಾಡಿ ನೋಡ್ಕೊಂಡು ಬರಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.